ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಪರ ಪ್ರಚಾರ ನಡೆಸಿದ ಬಳಿಕ ಸಿಎಂ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಎರಡೂ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜನರಿಂದ ಕಾಂಗ್ರೆಸ್ಗೆ ಅಪಾರ ಬೆಂಬಲ ಸಿಗುತ್ತಿದೆ, ಉಪಚುನಾವಣೆಗಳಲ್ಲಿ ನಾವು ಗೆಲ್ಲುತ್ತೇವೆ ಎಂದು ಹೇಳಿದರು. ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ದೇಶ ಮತ್ತು ರಾಜ್ಯದ ಅಭಿವೃದ್ಧಿ ಪಡಿಸುವಲ್ಲಿ ವಿಫಲವಾಗಿದೆ ಎಂಬ ಅರಿವು ಮತದಾರರಲ್ಲಿ ಮೂಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗೆ ನಿರೀಕ್ಷೆಗೂ ಮೀರಿದ ಬೆಂಬಲ ಸಿಗುತ್ತಿದೆ. ಕಳೆದ 4 ವರ್ಷಗಳಲ್ಲಿ ಬಿಜೆಪಿ ರಾಜ್ಯವನ್ನ ಲೂಟಿ ಮಾಡಿದೆ ಎಂಬುದು ಜನರು ಅರಿತಿದ್ದಾರೆ ಎಂದು ತಿಳಿಸಿದರು. ಎರಡೂ ಕಡೆ ಗೆಲ್ತೀವಿ ನಾವು. ಅವ್ರದ್ದು 2 ಸ್ಥಾನಗಳು ಅವರವೇ, ಒಂದು JDS ಒಂದು ಅದು ದಿಕ್ಸೂಚಿ ಅಲ್ವಾ. ಈಗ ಇನ್ನೂ ರಿಸಲ್ಟ್ ಬಂದಿಲ್ಲ, ಬರಲಿ. ಆ ದಿಕ್ಸೂಚಿ ಅಲ್ವಾ? ದಿಕ್ಸೂಚಿ ಏನಂತ ಆಯ್ತು? ನಮ್ ಪರವಾಗಿ ಆಯ್ತು ಅಂತ ಹೇಳಯ್ಯ. ನೀನ್ ಮೆಲ್ಗೆ ಹೇಳ್ತೀಯ ನೋಡಪ್ಪ. ಅದೇ ಮಾನದಂಡ. ಯಾವ ಎಲೆಕ್ಷನ್ ಆದ್ರೂ ಕೂಡ ನಾವೇ ಗೆಲ್ತೀವಿ. ಕರ್ನಾಟಕದಲ್ಲಿ 28ಕ್ಕೂ ನಾವೇ ಗೆಲ್ತೀವಿ. ಸ್ವಲ್ಪ ಬದಲಾಗಿದೆ ಸರ್ ದಾವಣಗೆರೆ. ಯಾಕೇನ್ ಗೊಂದಲಾಗಿದೆ? ಶಮನ ಆಗಿದೆ. ಯಾರು ಅಧಿಕೃತ ಕಾಂಗ್ರೆಸ್ ನಲ್ಲಿ ಇದ್ದವರು ನಿಂತಿದ್ದಲ್ಲ, ಅವ್ರು ರಿಟೈರ್ಡ್ ಆಗಿದ್ದಾರೆ. ನಿನ್ನೆ ಸಿಎಂ ಸ್ಥಾನದ ವಿಚಾರದ ಚರ್ಚೆಗೂ ಇದು ತೆರೆ ಬಿಟ್ಬಿಡುತ್ತಾ ರಿಸಲ್ಟ್ ಅಂತ. ಸಿಎಂ ಸ್ಥಾನದ ಅದಕ್ಕೂ ಸಂಬಂಧ ಏನೇ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ. ಸೆಷನ್ ಹೇಳಿದ್ರಲ್ಲ ಸರ್, ಇದು ಹೈಕಮಾಂಡ್ ಅನುಮತಿ ಕೊಟ್ರೆ 2 ಬಜೆಟ್ ನಾವು ಮಾಡ್ತೀವಿ ಅಂತ. ಅನುಮತಿ ಕೊಟ್ಟಾಗ ಅನುಮತಿ ಕೊಟ್ಲಿ